ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಮೊದಲಿಗೆ ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಪೂಜೆಗಳು ಅದೆಲ್ಲ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾನು ಅಷ್ಟೇ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ವಿ. ಅಕ್ಷಯ ತೃತೀಯ ವಿಶೇಷ ಏನು ಅಂತಂದ್ರೆ, ಏನೇ ಒಂದು ತಗೊಂಡ್ರು, ಒಳ್ಳೆ ಕೆಲಸ ಮಾಡಿದ್ರು, ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೋದು ಅಥವಾ ಏನಾದ್ರೂ ತಗೊಳ್ಬೋದು, ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದು ಅಕ್ಷಯವಾಗಿ ಅಂದ್ರೆ ಶಾಶ್ವತವಾಗಿರ್ಲಿ, ಚೆನ್ನಾಗಾಗ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ. ಸೊ ಈ ದಿನ ಯಾವಾಗ್ಲೂ ಪ್ರತಿ ವರ್ಷ ಏನಾದ್ರೂ ಒಂದ್ ಸಣ್ಣ ಪುಟ್ಟದ್ದು ತಗೊಳ್ಳೋದು, ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿತ್ತು. ಸೊ ಈ ಸರಿನೂ ಏನಾದ್ರೂ ತಗೊಳ್ಳೋಣ ಗೋಲ್ಡ್ ಅಂತ ಅನ್ಕೊಂಡಿದ್ವಿ. ಅದು ನನ್ನ ಬಜೆಟ್ ಅಲ್ಲಿ. ಸೊ ನನ್ನ ಬಜೆಟ್ಗೆ ಏನ್ ಬರುತ್ತೋ ಅದು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ಹೋಗ್ತಾ ಇದೀನಿ, ತೋರಿಸ್ತೀನಿ ಏನೇನ್ ಕಲೆಕ್ಷನ್ಸ್ ಇರುತ್ತೆ, ಏನ್ ತಗೊಂತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ರಿಂಗಾ, ಹಿಯರಿಂಗಾ ಅಥವಾ ಏನಾದ್ರೂ ಸಿಲ್ವರಾ, ಗೋಲ್ಡಾ, ಡೈಮಂಡಾ, ನನ್ಗೇನು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡ್ಕೊಂಡು ತಗೊಳ್ತೀನಿ. ಸೊ ನೀವು ನನ್ನ ಜೊತೆ ಬನ್ನಿ, ಈ ನನ್ನ ಬ್ಲಾಗ್ ಫುಲ್ ನೋಡಿ. ನನ್ನ ಅಕ್ಷಯ ತೃತೀಯ ಹೇಗಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ನೀವು ಏನಾದ್ರೂ ತಗೊಂಡಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಅಕ್ಷಯ ತೃತೀಯದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಫುಲ್ ವ್ಲಾಗ್ ನೋಡಿ. ಹೊರಗ್ ಸ್ವಲ್ಪ ನಮ್ಗೆ ಕೆಲ್ಸ ಇತ್ತು, ಅದೆಲ್ಲ ಮುಗಿಸಿ ಯಾವ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗೋದು ಅಂತ ಯೋಚನೆ ಮಾಡಿ 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 ಕೊನೆಗೆ ಮಲಬಾರ್ಗೆ ಹೋದ್ವಿ. ಬಿಕಾಸ್ ಮಲಬಾರ್ ಒಂದೇ ಕಡೆ ನಾವು ಶಾಪ್ ಮಾಡೋದಿಲ್ಲ, ತನಿಷ್ಕ್ ಆಗಿರ್ಬೋದು ಮತ್ತೆ ಲೋಕಲ್ ಸೇಟು ಶಾಪ್ಸ್ ಆಗಿರ್ಬೋದು, ಅಲ್ಲಿನೂ ತಗೊಳ್ತೀವಿ. ಆಮೇಲೆ ಫೈನಲ್ ಆಗಿ ಮಲಬಾರ್ ಅಂತ ಹೇಳಿ ಫಿಕ್ಸ್ ಆಗಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು. ನೀವೇ ನೋಡಿ, ಒಳಗೆ ಎಂಟರ್ ಆಗ್ತಿದ್ದಾಗನೆ ಎಷ್ಟು ಜನ ಅಂದ್ರೆ ಜನ, ನಾನು ಅನ್ಕೊಂಡೇ ಇರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಜ್ಯುವೆಲ್ರಿ ತಗೊಂಡು ಆಚೆ ಬರೋದಕ್ಕೆ 4 hours ಹಿಡಿತು. ಇದೇ ಫಸ್ಟ್ ಟೈಮ್ ಇಷ್ಟು ಟೈಮ್ ತಗೊಂಡಿದ್ದು. ನಿಜ, ಕೂತ್ಕೊಳ್ಳೋಕ್ಕೂ ಅಲ್ಲಿ ಜಾಗ ಇರ್ಲಿಲ್ಲ, ಸಾಕಾಗ್ಬಿಡ್ತು ನನ್ಗೆ. ಮತ್ ಇನ್ನೊಂದ್ ಏನಂದ್ರೆ, ನಾನು ಗೋಲ್ಡ್ ಅಲ್ಲಿ ತಗೊಳ್ಳೋದಾ, ಡೈಮಂಡ್ ಅಲ್ಲಿ ತಗೊಳ್ಳೋದಾ ಅಥವಾ ಏನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ, ಆಲ್ಮೋಸ್ಟ್ ನನ್ನ ಹತ್ರ ಏನೇನ್ ಜ್ಯುವೆಲ್ರಿ ಇದೆ ಅದೇ ತರಾನೇ ಸಿಮಿಲರ್ ಆಗಿ ಎಷ್ಟೊಂದ್ ಜ್ಯುವೆಲ್ರೀಸ್ ಇದೆ. ನನ್ಗೆ ಬೇರೆದ್ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ನನ್ಗೆ ಬೇಕಾಗಿತ್ತು. ಸೊ ಅವರು ಅವ್ರಿಗೆ ಪಾಪ ಸಾಕಾಗ್ಬಿಡ್ತು, ಜನ ಬೇರೆ ಜಾಸ್ತಿ ಇದಾರೆ, ಇವ್ರು ಬೇರೆ ಬೇಗ ಸೆಲೆಕ್ಟ್ ಮಾಡ್ತಿಲ್ಲ ಅಂತ. ಬಿಕಾಸ್ ನಾನು ತುಂಬಾ ಚೂಸಿ, ನನ್ಗೆ ಅಷ್ಟು ಬೇಗ ಏನು ಇಷ್ಟ ಆಗಲ್ಲ, ತುಂಬಾ ಟೈಮ್ ತಗೊಳ್ತೀನಿ ಸ್ವಲ್ಪ ನಾನು. ಸರಿ ಓಕೆ ಅಂತ ಅಂದ್ಬಿಟ್ಟು ಫಸ್ಟು ಬ್ರೇಸ್ಲೆಟ್ಸ್ ನೋಡಿದೆ. ಅದು ಯಾಕೋ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಬ್ರೇಸ್ಲೆಟ್ಸ್ಗಳ ತರಾನೇ ಸೇಮ್ ಎಷ್ಟೊಂದಿದೆ. ಸುಮ್ನೆ ಒಂದೇ ತರ ಯಾಕೆ ಅಷ್ಟೊಂದು ತಗೊಳ್ಳೋದು. ಬ್ಯಾಂಗಲ್ಲೂ ಇದೆ, ಮತ್ತೆ ಬ್ಯಾಂಗಲ್ ಕಮ್ ಬ್ರೇಸ್ಲೆಟ್ ಅದೂ ಇದೆ. ಸರಿ ಬೇರೆ ಏನಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಡ್ಸ್ ನೋಡ್ತಿದ್ದೆ ನಾನು, ಡೈಮಂಡ್ ಸ್ಟಡ್ಸು. ಅದರಲ್ಲಿ ಹಿಯರ್ ಕಫ್ ತರ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು. ಬಟ್ ಏನಂದ್ರೆ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಏನಂದ್ರೆ ಬೆಡ್ಶೀಟಿಗೆ ಸಿಗಾಕೊಳ್ಳೋದು, ಬೆಡ್ಗೆ ಸಿಗಾಕೊಳ್ಳೋದು ಇದೆಲ್ಲ ಆಗತ್ತೆ. ಮತ್ತೆ ತಲೆಗೆ ಸ್ನಾನ ಮಾಡಿ ಬಂದಾಗ ಕಿವಿಗೆ ಸಿಗಾಕೊಳ್ಳೋದು ಈ ತರ ಎಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಿಂಪಲ್ ಸ್ಟಡ್ಸ್ ಇರ್ಲಿ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಮತ್ತೆ ಕೆಲವೊಂದೊಂದು ಚೆನ್ನಾಗಿದೆ ಅಂತ ಅನಿಸ್ತಿತ್ತು, ಬಟ್ ತುಂಬಾ ಪುಟಾಣಿ ಪುಟಾಣಿ ಅಂತ ಫೀಲ್ ಆಗ್ತಿತ್ತು. ಅದರಲ್ಲಿ ಒಂದಷ್ಟಿತ್ತು, ಅದರಲ್ಲಿ ಒಂದು ಚಾಯ್ಸ್ ಮಾಡಿದೆ ಕೊನೆಗೆ. ಅದು ಸರಿ ಹಾಕೊಂಡು ಟ್ರಯಲ್ ನೋಡೋಣ ಅಂತ ಟ್ರಯಲ್ ನೋಡಿದೆ. ಹಾಕೊಂಡ್ಮೇಲೆ ತುಂಬಾ ಕ್ಯೂಟ್ ಕ್ಯೂಟ್ ಅಂತ ಫೀಲ್ ಆಯ್ತು ನನ್ಗೆ. ಪುಟಾಣಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 7 ಕಟ್ ಡೈಮಂಡ್ಸ್ ಇತ್ತು. ಸೊ ಚೆನ್ನಾಗಿ ಕಾಣ್ತಿತ್ತು. ಅದ್ರ ಜೊತೆ ಇನ್ನೊಂದ್ ಏನಾದ್ರು ತಗೊಳ್ಳೋಣ ಅಂತ ಅನ್ನಿಸ್ತು. ಸೊ ರಿಂಗ್ಸ್ ನೋಡ್ತಾ ಇದ್ದೆ, ಅದು ಡೈಮಂಡ್ ಅಲ್ಲೇ ನೋಡ್ತಾ ಇದ್ದೆ. ಯೂಶುವಲ್ ಆಗಿ ನಾನು ರಿಂಗ್ಸ್ ಅಷ್ಟೊಂದು ಯೂಸ್ ಮಾಡಲ್ಲ, ರೆಗ್ಯುಲರ್ ಯೂಸ್ಗೆ ಒಂದಿದೆ, ನಾನು ಅದನ್ನೇ ಹಾಕೊಳ್ಳೋದಿಲ್ಲ. ಬಟ್ ನೋಡೋಣ ಯಾವ್ದಾದ್ರು ಫ್ಯಾನ್ಸಿ ಆಗಿರೋದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಕಲೆಕ್ಷನ್ಸ್ ಏನೋ ಸುಮಾರಾಗಿತ್ತು, ಬಟ್ ಆದ್ರೆ ನನ್ಗೆ ಯಾವ್ದು ಅಷ್ಟು ಬೇಗ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲ ಸ್ವಲ್ಪ ಜಾಸ್ತಿ ದೊಡ್ಡ ದೊಡ್ಡದಾಗಿರ್ತಿತ್ತು, ಅಥವಾ ಇಲ್ಲಾಂದ್ರೆ ಫುಲ್ಲು ಪುಟಾಣಿ ಚಿಕ್ಕದಿರ್ತಿತ್ತು. ಇಲ್ಲ ಅಂದ್ರೆ ಸೈಜ್ ಏನಾದ್ರು ವೇರಿ ಆಗ್ತಾ ಇತ್ತು, ಆಗ್ತಿರ್ಲಿಲ್ಲ ಅಥವಾ ಟೈಟು. ನಾನಂತೂ ಪ್ರಿಫರ್ ಮಾಡೋದಿಲ್ಲ. ಬಿಕಾಸ್ ಈ ಸಮ್ಮರ್ ಟೈಮಲ್ಲೆಲ್ಲ ಸ್ವಲ್ಪ ಹೋಗಿ ಹಿಂಗ್ ಕೈ ಕಚ್ಕೊಂಡ್ಬಿಟ್ರೆ ಸ್ವಲ್ಪ ಸ್ಕಿನ್ ಎಲ್ಲ ಸೆನ್ಸಿಟಿವ್ ಇದೆ ನನಗೆ. ಆ ಕಾರಣಕ್ಕೆ ಅರ್ಧ ನಾನು ರಿಂಗ್ಸೇ ಹಾಕೋದಿಲ್ಲ. ಸೊ ಕಂಫರ್ಟಬಲ್ ಆಗಿರ್ಬೇಕು ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ನೋಡ್ತಾನೆ ಇದ್ದೆ, ಯಾವ್ದು ನನಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದೆಲ್ಲ ಸೇಮ್ ಸ್ವಲ್ಪ ಫ್ಯಾನ್ಸಿ ಇರೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಬಟ್ಟೆಗೆ ಸಿಗಾಕೊಳ್ಳೋದು ಈ ತರ ಎಲ್ಲ ಆಗ್ತಿರುತ್ತೆ. ಯಾಕಂದ್ರೆ ನನ್ನ ಹತ್ರ ಒಂದು ಹಳೇದೊಂದು ರಿಂಗ್ ಇದೆ, ಅದು ಸೇಮ್ ಹಂಗೇನೆ ಎಲ್ಲಾ ಕಡೆ ಸಿಗಾಕೊಳ್ತಿತ್ತು, ಕೂದಲಿಗೆ, ಕೈಗೆ ಎಲ್ಲ. ಸೊ ಸ್ವಲ್ಪ ಪ್ಲೇನ್ ಸೀದಾ ಸಾದಾ ಇರಲಿ ಆ್ಯಂಡ್ ಸಿಂಪಲ್ ಆಗಿರಲಿ, ಫ್ಯಾನ್ಸಿ ಆಗು ಇರಬೇಕು ಅಂತ ಹೇಳಿ
ನೋಡ್ತಿದ್ದೆ. ಇದು ಇಷ್ಟ ಆಯ್ತು ನನಗೆ. ಬಟ್ ಸ್ವಲ್ಪ ಟೈಟ್ ಅಂತ ಫೀಲ್ ಆಗ್ತಾ ಇತ್ತು. ಫೈನಲಿ ಒಂದ್ ಸಿಕ್ತು ನನ್ಗೆ. ನೋಡಿದ ತಕ್ಷಣನು ಇಷ್ಟ ಆಗ್ಬಿಡ್ತು. ಅಂಡ್ ಇನ್ನೊಂದೇನಂದ್ರೆ ನನ್ನ ಹತ್ರ ಇರೋ ಬ್ರೇಸ್ಲೆಟ್‌ಗೆ ಅದು ಆಲ್ರೆಡಿ ಮ್ಯಾಚ್ ಆಗ್ತಿತ್ತು. ಸೊ ಚೆನ್ನಾಗಿ ಸಿಂಕ್ ಆಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಇಷ್ಟ ಆಯ್ತು. ಅಂಡ್ ತುಂಬಾ ಕಂಫರ್ಟಬಲ್ ಆಗಿತ್ತು ಸೈಜ್ ಅಲ್ಲೂ ಸಹ. ಓಕೆ ಅನಿಸ್ತು. ಎರಡನ್ನೂ ಸೆಲೆಕ್ಟ್ ಮಾಡಿದಾದ್ಮೇಲೆ ಸಾಕಾಗಿ ನಾನು ಒಂದ್ ಕಡೆ ಕುತ್ಕೊಂಡ್ಬಿಟ್ಟೆ, ಚೇರ್ ಸಿಕ್ಬಿಡ್ತು ಅಂತ. ಬಿಕಾಸ್ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದ್ಬಿಡ್ತು. ಸ್ವಲ್ಪ ಕುತ್ಕೊಂಡು ನಾನು ರೆಸ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಡೈಮಂಡ್‌ದು ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಗೆ ಅಸೈನ್ ಆಗಿದ್ದೋರು. ಅದಾದ್ಮೇಲೆ ಫೈನಲ್ ಆಗಿ ಬಿಲ್ ಪೇ ಮಾಡ್ಬೇಕಿತ್ತು. ಅದಕ್ಕೊಂದು ದೊಡ್ಡ ಕ್ಯೂ ಇತ್ತು. ಆಮೇಲೆ ನಂಗೆ ನೆನಪಾಯ್ತು ನನ್ಗೆ ಟೋರಿಂಗ್ ಸಹ ಬೇಕಿತ್ತು ಅಂತೇಳಿ. ಏನಂದ್ರೆ ನನ್ನ ಹತ್ರ ಇರೋ ಟೋರಿಂಗ್ ಸ್ವಲ್ಪ ದೊಡ್ಡದಾಗಿದೆ. ನನ್ಗೆ ಚಿಕ್ಕದಾಗಿ, ಪುಟ್ಟದಾಗಿ ಫ್ಯಾನ್ಸಿ ಆಗಿರೋದು ಯಾವ್ದಾದ್ರು ಬೇಕಾಗಿತ್ತು. ರೆಗ್ಯುಲರ್ ಯೂಸ್‌ಗೆ ಕಂಫರ್ಟಬಲ್ ಆಗಿ ಇರ್ಬೇಕಿತ್ತು. ಹಾಗಾಗಿ ನೋಡ್ದೆ. ಬಟ್ ಏನಂದ್ರೆ ಅಕ್ಷಯ ತೃತೀಯ ಇದ್ದಿದ್ರಿಂದ ಅವ್ರಿಗೆ ಸರ್ಟನ್ ಪ್ರೋಟೋಕಾಲ್ಸ್ ಇತ್ತಂತೆ. ಕೆಲವೊಂದೊಂದು ಐಟಮ್ಸ್ ಹೊರಗ್ ತೆಗಿಬಾರ್ದು, ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ನನ್ನಿಂದ ಅವರು ಕೆಲವೊಂದೊಂದು ಕೈಯಲ್ಲೇ ಹಿಡ್ದು ಹಿಡ್ದು ತೋರಿಸ್ತಾ ಇದ್ರು. ಬಟ್ ಅಂದ್ರೆ ನನ್ಗೆ ಯಾವ್ದು ಇಷ್ಟ ಆಗೋ ತರ ಯಾವ್ದು ಇರ್ಲಿಲ್ಲ. ಎಲ್ಲ ದಪ್ಪ ದಪ್ಪ ದೊಡ್ಡದಾಗಿ ಈ ತರ ಇತ್ತು. ಅಂಡ್ ಇನ್ನೊಂದೇನಂದ್ರೆ ಅಕ್ಷಯ ತೃತೀಯ ಇದೆ ಅಂತಂದ್ರೆ ಗೋಲ್ಡ್ ಸಿಲ್ವರ್ ತಗೊಳ್ಳೇಬೇಕು ಅನ್ನೋ ತರ ಇಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ತಗೊಳ್ಳೋದಕ್ಕೆ ಅನುಕೂಲ ಇರೋದಿಲ್ಲ, ಅಥವಾ ಏನೋ ಒಂದು ಕಮಿಟ್ಮೆಂಟ್ ಇಂದ ಅವ್ರಿಗೆ ತಗೊಳಕ್ಕೆ ಆ ದಿನ ಆಗ್ತಿರೋದಿಲ್ಲ. ಅಂತವ್ರೆಲ್ಲ ಕಲ್ಲುಪ್ ತಗೊಳ್ಬೋದು, ಪೊರ್ಕೆ ತಗೊಳ್ಬೋದು. ಅವು ಸಹ ಲಕ್ಷ್ಮಿ ಸಂಕೇತನೇ. ಅದನ್ನ ತಗೊಂಡ್ರುನು ಮನೆಗೆ ಲಕ್ಷ್ಮಿ ಬಂದ್ಲು ಅಂತಾನೆ ಅರ್ಥ. ಸೊ ಹಾಗಾಗಿ ಸಿಲ್ವರ್ ತಗೊಳ್ಳೇಬೇಕು ಅನ್ನೋ ತರ ಏನು ನನ್ಗೆ ಇರ್ಲಿಲ್ಲ. ಗೋಲ್ಡ್, ಡೈಮಂಡ್ ತಗೊಂಡಿದ್ದೀನಲ್ಲ ಅಂತ ಹೇಳಿ ಪರವಾಗಿಲ್ಲ ಸಾಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ಬಿಲ್ ಮಾಡಿಸ್ಬಿಡೋಣ ಸಾಕು, ಹೊರಡೋಣ ಟೈಮ್ ಆಗಿದೆ ಅಂತ ಬಿಲ್ ಎಲ್ಲ ಮಾಡ್ಸಿದ್ವಿ. ಅದಾದ್ಮೇಲೆ ನಮ್ಗೆ ಅವರು ಕೊಡ್ಬೇಕಿತ್ತು. ಸೊ ಬಿಲ್ ಕಾಪಿ ಎಲ್ಲ ತಗೊಂಡ್ವಿ. ತಗೊಂಡು ಅದನ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾ ಇದ್ರು. ಇನ್ನೇನ್ ತಗೊಳ್ಬೇಕಿತ್ತು ಅವರು ಒಂದ್ಸರಿ ನಮ್ ಮುಂದೆ ಕ್ರಾಸ್ ಚೆಕ್ ಮಾಡಿಸ್ತಾರೆ. ಇದೇ ಐಟಮ್ಸ್ ಒಂದ್ಸರಿ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ನಾವು ನೋಡಿ ಕನ್ಫರ್ಮ್ ಮಾಡ್ತೀವಿ ನಮ್ದೇ ಇದು ಪ್ರಾಡಕ್ಟ್ಸ್ ಹೌದು ಅಂತ ಹೇಳಿ. ನೋಡಿ ನಂಗೆ ಖುಷಿ ಆಗ್ತಾ ಇತ್ತು. ನನ್ನ ಹಸ್ಬೆಂಡ್ ಖುಷಿನಾ ಅಂತ ಕೇಳ್ತಾ ಇದ್ರು. ತಗೊಂಡು ಅದಾದ್ಮೇಲೆ ಅದಕ್ಕೆ ಡೈಮಂಡ್ ಆಗಿರೋದ್ರಿಂದ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಈಸ್ ಕಂಪಲ್ಸರಿ. ಯಾಕಂದ್ರೆ ನಾವು ನೆಕ್ಸ್ಟ್ ಏನಾದ್ರು ತಗೊಳ್ಬೇಕು, ಕೊಟ್ಟಿ ಬೇರೆ ತಗೊಳ್ಬೇಕು, ಅಥವಾ ಡೈಮಂಡ್ ರಿಟರ್ನ್ ಮಾಡಿ ಗೋಲ್ಡ್ ತಗೊಳ್ಬೇಕು, ಡೈಮಂಡ್ ರಿಟರ್ನ್ ಮಾಡಿ ಡೈಮಂಡೇ ತಗೊಳ್ಬೇಕಂದ್ರೆ ಸರ್ಟಿಫಿಕೇಟ್ ಕಂಪಲ್ಸರಿ ಇನ್ವಾಯ್ಸ್ ಕಾಪೀಸ್ ಜೊತೆನಲ್ಲಿ. ಹಾಗಾಗಿ ಅದನ್ನು ತೋರಿಸಿದ್ರು. ಆಮೇಲೆ ನಾನು ಓಕೆ ಅಂತೆಲ್ಲ ಹೇಳಿದಾದ್ಮೇಲೆ ನಮಗ್ ಕೊಟ್ರು. ನಾವು ರಿಸೀವ್ ಮಾಡ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಹೊರಟಿದ್ವಿ ಅಲ್ಲಿಂದ. ಹೊರಗ್ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 9:40 ಆಗೋಗ್ಬಿಟ್ಟಿತ್ತು. ನಮ್ಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದೋಗ್ಬಿಡ್ತು. ನಾನಂತೂ ತುಂಬಾ ಟಯರ್ಡ್ ಆಗ್ತಿದೆ. ಫಸ್ಟ್ ಊಟ ಮಾಡ್ಲೇಬೇಕು ಅಂತಂದೆ. ಅಂಡ್ ಅಲ್ಲೇ ಹತ್ರದಲ್ಲಿ ಹೋಟೆಲ್ ಎಂಪೈರ್ ಇತ್ತು. ನಮ್ಮನೆ ಹತ್ರ ಜಸ್ಟ್ ಟೇಕ್ ಅವೇ ಇದೆ. ಸೊ ಇಲ್ಲೇ ಇದೆಯಲ್ಲ ಹೇಗಿದ್ರು ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇನೆ ಹೋಟೆಲ್ ಎಂಪೈರ್. ಅಲ್ಲಿ ಹೋಗಿ ಫಸ್ಟು ಫುಡ್ ಆರ್ಡರ್ ಮಾಡಿದ್ವಿ. ನನ್ಗೆ ಬೇಕಾಗಿದ್ದ ಗೋಬಿ ಇರ್ಲಿಲ್ಲ. ಡ್ಯೂ ಟು LPG ಶಾರ್ಟೇಜ್ ಅಂತ ಅನ್ಸುತ್ತೆ. ಮೇ ಬಿ ಪನ್ನೀರಲ್ಲಿ ಇದೆ ಅಂದ್ರು ನಾನು ಪನ್ನೀರ್ ಅಷ್ಟಾಗಿ ತಿನ್ನೋದಿಲ್ಲ. ಅಂಡ್ ಓಕೆ ಆಸ್ ಯೂಶುವಲ್ ಅಂದ್ಬಿಟ್ಟು ನನ್ ಕಂಫರ್ಟ್ ಫುಡ್ ಜೀರಾ ರೈಸ್ ವಿತ್ ದಾಲ್ ತಗೊಂಡು ತಿಂದ್ಬಿಟ್ಟು ಡಿನ್ನರ್ ಮುಗಿಸ್ಕೊಂಡ್ವಿ. ನನ್ ಸ್ಟಾರ್ಟರ್ಸ್ ಏನು ತಗೊಂಡಿರ್ಲಿಲ್ಲ, ಮತ್ತೆ ಜ್ಯೂಸು ತಗೊಳ್ಳಿಲ್ಲ, ಐಸ್ ಕ್ರೀಮ್ಸು ತಗೊಂಡಿರ್ಲಿಲ್ಲ. ಹಾಗಾಗಿ ಒಂದು ಡಿಫ್ರೆಂಟ್ ಆಗಿ ಡ್ರೈ ಫ್ರೂಟ್ ಪಾನ್ ಅಂತ ಹೇಳಿ ಇತ್ತು. ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅಂಡ್ ಇಲ್ಲಿಗೆ ಈ ನನ್ನ ಬ್ಲಾಗ್ ಎಂಡ್ ಆಗುತ್ತೆ. ಈ ಅಕ್ಷಯ ತೃತೀಯ ಎಲ್ಲರಿಗೂ ಹೆಲ್ದಿ ವೆಲ್ದಿ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್‌ನ ನೋಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.